ಟಿಎಪಿಸಿಎಂಎಸ್ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಮೊಳೆದೊಡ್ಡಿ ಲಿಂಗರಾಜು ಹಾಗೂ ಉಪಾಧ್ಯಕ್ಷರಾಗಿ ಮಾಲಾಶ್ರೀರವರು ಆಯ್ಕೆಯಾದರು. ಪಟ್ಟಣದ ಟಿಎಪಿಸಿಎಂಎಸ್ ಸಭಾಂಗಣದಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಬೆಂಬಲಿತ ಲಿಂಗರಾಜು, ಎನ್ಡಿಎ ಮೈತ್ರಿ ಬೆಂಬಲಿತ ಶಿವರುದ್ರಪ್ಪ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಮಾಲಾಶ್ರೀ ಶ್ರೀಧರ್ ನಾಮಪತ್ರ ಸಲ್ಲಿಸಿದರು. 14 ನಿರ್ದೇಶಕರು ಹಾಗೂ 1 ನಾಮನಿರ್ದೇಶಕ ಬಲದಲ್ಲಿ ನಡೆದ ಚುನಾವಣೆಯಲ್ಲಿ ಶಿವರುದ್ರಪ್ಪ ಹಾಗೂ ಶ್ರೀಧರ್ 5 ಮತ ಪಡೆದರೆ ಕಾಂಗ್ರೆಸ್ ಬೆಂಬಲಿತ ಲಿಂಗರಾಜು ಹಾಗೂ ಮಾಲಾಶ್ರೀ 9 ಮತಗಳನ್ನು ಪಡೆದು ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ಲೋಕೇಶ್ ಘೋಷಣೆ ಮಾಡಿದರು. ನಮ್ಮ ನಾಯಕರಾದ ನರೇಂದ್ರ ಬೆಂಬಲಿತ ಅಭ್ಯರ್ಥಿಯಾದಂತಹ ಲಿಂಗರಾಜುರವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಹಾಗೂ ಮಾಲಾಶ್ರೀ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರು ಸಹಕರಿಸಿದಂಥ ಎಲ್ಲ ನಮ್ಮ ಕಾಂಗ್ರೆಸ್ ಬಂಧುಗಳು ಹಾಗೂ ನಮ್ಮ ಡೈರೆಕ್ಟರ್ಗಳಿಗೆ ಅಭಿನಂದನೆ. ಒಬ್ಬ ನಿರ್ದೇಶಕ ಚುನಾವಣೆಯಲ್ಲಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದರೂ ಕೂಡ ಯಾರಿಗೂ ಮತ ಹಾಕದೇ ಇರುವುದರಿಂದ 1 ಮತ ತಿರಸ್ಕೃತಗೊಂಡಿತು. ನೂತನ ಅಧ್ಯಕ್ಷ ಲಿಂಗರಾಜು ಮಾತನಾಡಿ, ಶಾಸಕ ಪಿಎಂ ನರೇಂದ್ರ ಸ್ವಾಮಿರವರ ಸಹಕಾರದೊಂದಿಗೆ ಸಂಘವನ್ನು ಅಭಿವೃದ್ಧಿಗೊಳಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು. ಆಯ್ಕೆ ಮಾಡಿದ ನಿರ್ದೇಶಕರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಾಗುವುದು ಎಂದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಪಿ ರಾಜು ಮಾತನಾಡಿ, ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿ ನಮ್ಮ ನಾಯಕರಾದ ಪಿಎಂ ನರೇಂದ್ರ ಸ್ವಾಮಿರವರ ಸೂಚನೆಯಂತೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಸೊಸೈಟಿಯ ಅಭಿವೃದ್ಧಿಗೆ ನೂತನ ಆಡಳಿತ ಮಂಡಳಿ ಶ್ರಮಿಸಲಿದೆ ಎಂದು ಭರವಸೆ ನೀಡಿದರು. ಮುಂದಿನ ಗುರಿ ಅಂತಂದರೆ ಮಳವಳ್ಳಿ ಟಿಎಪಿಸಿಎಂಎಸ್ನಲ್ಲಿ ಇನ್ನೂ ಹಲವಾರು ಮಾಡಬೇಕಾದಂಥ ಕೆಲಸಗಳಿವೆ. ಈಗಾಗಲೇ ಪೆಟ್ರೋಲ್ ಬಂಕ್ಗೆ ಸಂಬಂಧಪಟ್ಟಂಗೆ ನಮ್ಮ ನಾಯಕರಂತ ನರೇಂದ್ರ ಸ್ವಾಮಿ ಅವರು ಒಂದು ಕರ್ನಾಟಕ ಗೌರ್ಮೆಂಟಿಂದ ಶೇರ್ ಕೊಡಿಸ್ತಾ ಇದ್ದಾರೆ. ಆ ಶೇರು ಬಂದ ನಂತರ ನಾವು ಭಾಳ ಬೇಗನೆ ಮಳವಳ್ಳಿನಲ್ಲಿ ಒಂದು ಪೆಟ್ರೋಲ್ ಬಂಕನ್ನು ಮಾಡಬೇಕಾಗಿದೆ. ಆ ಕೆಲಸವನ್ನು ಮಾಡಲಿಕ್ಕೆ ನಾವು ತುಂಬ ಮುತುವರ್ಜಿಯನ್ನು ವಹಿಸ್ತೀವಿ ಅಂತೇಳಿ ಚೆನ್ನಾಗಿತ್ತು. ಎಲ್ಲ ಕಾಂಗ್ರೆಸ್ ಮುಖಂಡರು ಮತ್ತು ಎಲ್ಲ ನಿರ್ದೇಶಕರುಗಳು ಉತ್ಸಾಹದಿಂದ ಏನು ನಮ್ಮ ನಾಯಕರಾದಂಥ ನರೇಂದ್ರ ಸ್ವಾಮಿ ಅವರು ಸೂಚನೆಯನ್ನು ಕೊಟ್ಟಿದ್ದರು, ನನ್ನನ್ನು ಅಧ್ಯಕ್ಷರಾಗಿ ಮಾಡಲಿಕ್ಕೆ ಮತ್ತು ಮಾಲಾಶ್ರೀ ಅವರನ್ನ ಉಪಾಧ್ಯಕ್ಷರನ್ನು ಮಾಡಲಿಕ್ಕೆ ಸ್ಪರ್ಧೆ ಮಾಡುವಂಥ ಏನು ಸೂಚನೆಯನ್ನು ಕೊಟ್ಟಿದ್ದರು, ಅದರ ಪ್ರಕಾರವಾಗಿ ಎಲ್ಲ ಕಾಂಗ್ರೆಸ್ ಮುಖಂಡರು ಭಾಳ ಮುತುವರ್ಜಿ ವಹಿಸಿ ಮತ್ತು ಎಲ್ಲ ನಿರ್ದೇಶಕರು ಮತ ಚಲಾಯಿಸಿ ನನ್ನ ಆಯ್ಕೆಗೆ ಸಹಕರಿಸಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇದೇ ಸಂದರ್ಭದಲ್ಲಿ ಟಿಎಪಿಸಿಎಂಎಸ್ ನಿರ್ದೇಶಕರಾದ ಕೆಜೆ ದೇವರಾಜು, ಪುಟ್ಟಬಸವಯ್ಯ, ಮನು, ಎನ್ ಸತೀಶ್, ಎಂ ಮಾದಯ್ಯ, ದಿಲೀಪ್ ಕುಮಾರ್, ಗ್ಯಾರಂಟಿ ಯೋಜನೆ ಅನುಷ್ಠಾನ ಜಿಲ್ಲಾಧ್ಯಕ್ಷ ಚಿಕ್ಕಲಿಂಗಯ್ಯ, ಮನ್ಮೂಲ್ ಉಪಾಧ್ಯಕ್ಷ ಕೃಷ್ಣೇಗೌಡ, ಮುಖಂಡರಾದ ದೊಡ್ಡಯ್ಯ, ಎನ್ಆರ್ ವಿಶ್ವಾಸ್, ದ್ಯಾಪೇಗೌಡ, ಮಹೇಶ್, ಬಸವರಾಜು ಸೇರಿದಂತೆ ಇತರರು ಹಾಜರಿದ್ದರು.